ಹಾಯ್ ಫ್ರೆಂಡ್ಸ್, ಕ್ರೋಶ ಕುಚ್ಚು ಮಾಡಲಿಕ್ಕೆ ನಾನಿಲ್ಲಿ ಆರೆಳೆ ದಾರನ ಯಾವ ರೀತಿ ತೊಗೊಳ್ಳೋದು ಅಂತಂದು ಹೇಳ್ಬಿಟ್ಟು ಎರಡು ರೀತಿಲಿ ತೋರಿಸ್ತೀನಿ. ಸೊ ನಿಮಗೆ ಯಾವುದು ಈಸಿ ಆಗುತ್ತೋ ನೀವು ಆ ರೀತಿ ತೊಗೋಬೋದು. ನೋಡಿ, ಈ ರೀತಿ ಎರಡು ಟ್ಯೂಬ್ ಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ಟ್ಯೂಬ್ಗೆ 3 ಲೇಯರ್ಸ್ನ ಸುತ್ತಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನಿವಾಗ ಯಾವ ರೀತಿ ಸುತ್ಕೊಳ್ಳೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಹೇಳ್ಬಿಟ್ಟು ಚಿಕ್ಕದಾಗಿ ತೊಗೊಂಡು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಟ್ಯೂಬ್ಗೆ ಸುತ್ಕೋಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಈ ರೀತಿ ನೋಡಿ, ಒಂದು ಫಿಂಗರಲ್ಲಿ ಹೋಲ್ಡ್ ಮಾಡಿ ನಾವು ಈ ರೀತಿ ಸುತ್ಕೊಳ್ತಾ ಬರಬೇಕು. ಹಾಗೆ ನಾವು ಎಂಡಿಂಗ್ನ ನೋಡ್ಕೋಬೇಕು. ಎಂಡಿಂಗ್ ಒಳಗಡೆ ನಾವು 2 ಫಿಂಗರ್ಸ್ನ ಹಾಕಿ ಥ್ರೆಡ್ನ ಎಳ್ಕೊಂಡಾಗ ನಮಗೆ 3 ಲೇಯರ್ಸ್ ಥ್ರೆಡ್ಡು ಅನ್ನೋದು ಸಿಗುತ್ತೆ. ಸೊ ಅದೇ ರೀತಿ ಫುಲ್ ನಮಗೆ ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಕೂಡ ನಾವು ಇಲ್ಲಿ ನಿಧಾನವಾಗಿ ಸುತ್ಕೊಂಡು ಬರಬೇಕು. ಯಾವುದೇ ರೀತಿ ಗಂಟಾಗದೇ ಇರೋ ಥರ ನೀಟಾಗಿ ನೋಡಿಕೊಂಡು ನಾವು ಸುತ್ಕೊಂಡ್ರೆ ನಮಗೆ 3 ಲೇಯರ್ಸ್ ಥ್ರೆಡ್ಡು ಸಿಗುತ್ತೆ. ಸೊ ನಾನು ಇವಾಗ 2 ಟ್ಯೂಬ್ನ ಸೇರಿಸಿ ಒಂದು ನಾಟ್ ಹಾಕಂತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತಂದು ಹೇಳ್ಬಿಟ್ಟು 6 ಲೇಯರ್ಸ್ ಥ್ರೆಡ್ಡು. ಸೊ ನಾವು ಈ ರೀತಿ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಮಾಡ್ಕೋಬೋದು. ಸೆಕೆಂಡ್ ಸ್ಟೆಪ್ಪು ಬಂದು ನಾನಿಲ್ಲಿ ನಿಮಗೆ ಟೈಲರಿಂಗ್ ಮಿಷಿನ್ ಬಾಬಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಆರೆಳೆ ದಾರನ ತೊಗೊಳ್ಳೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ, ನಮಗೆ ಕಾಟನ್ ಥ್ರೆಡ್ನ ಸ್ಟಿಚಿಂಗಿಗೆ ವೈನ್ ಮಾಡ್ಕೊಂಡಿರೋದು. ಇದೇ ರೀತಿ ನಾವು 6 ಬಾಬಿನ್ಗೆ ವೈನ್ ಮಾಡಿಕೊಂಡ್ರೆ ನಮಗೆ ಸಿಲ್ಕ್ ಥ್ರೆಡ್ನ ನಾವು ವೈನ್ ಮಾಡಿಕೊಂಡ್ರೆ 6 ಎಳೆ ದಾರ ಅನ್ನೋದು ಸಿಗುತ್ತೆ. ಇದು ಒಂದು ಸಲ ನಾವು ಬಾಬಿನ ವೈನ್ ಮಾಡಿಕೊಂಡ್ರೆ ಫುಲ್ ಒಂದು ಸ್ಯಾರಿಗೆ ನಾವು ಹಾಕೋಬೋದು. ಇದು ಬಂದು ನಮಗೆ ಮೆಟೀರಿಯಲ್ಸ್ ಅಂಗಡಿಲಿ ಹಾಗೆ ಬಳೆ ಸ್ಟೋರಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿ ವಿಚಾರಿಸಿ ತೊಗೊಳ್ಳಿ. ಒಂದು 6 ಬಾಬಿನ್ ಕಲೆಕ್ಟ್ ಮಾಡಿಟ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹೇಳ್ಬಿಟ್ಟು 2 ರೀತಿಲೂ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು.